ಎಗ್ ಕರ್ರಿ ಮಾಡೋದು ಹೆಂಗಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಒಂದು ಬೋಗಣಿಗೆ ಒಂದು 4 ಮೊಟ್ಟೆ ಹಾಕಿ ಮುಳುಗುವಷ್ಟು ನೀರು ಹಾಕಿ ಈರುಳ್ಳಿ ಸಿಪ್ಪೆನ ಹಾಕಿ ನಾನು ಮೊಟ್ಟೆನ ಬೇಯಿಸಕ್ಕೆ ಇಟ್ಕೊಂಡಿನಿ. ಒಂದು ಬಾಳ್ಗಿಗೆ 2 ಚಮಚ ಆದಷ್ಟು ಎಣ್ಣೆ ಹಾಕಿ ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂಚೂರ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಬೇಯಿಸಿರೋ ಮೊಟ್ಟೆನ ಸಿಪ್ಪೆ ಸುಲಿದು ನೋಡ್ರಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿನಿ. ಬಾಳ್ಗಿಗೆ 2 ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಒಂಚೂರು ಖಾರದ ಪುಡಿ, ಆಮೇಲೆ ಅರಿಶಿನ, ಒಂಚೂರು ಸಾಲ್ಟ್ ಹಾಕ್ಕೊಂಡು ಬೇಯಿಸಿರೋ ಮೊಟ್ಟೆನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಳಕತ್ತೀನಿ. ಅದೇ ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ರುಬ್ಬಿರುವಂಥ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಬೇಕಾದರೆ ಗರಂ ಮಸಾಲ ಹಾಕೋಬೋದು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಾಕಿರ ಎಗ್ ಕರಿ ರೆಡಿ.